ಹಾಯ್ ಹೆಲೋ ಗೈಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಮಾಲೂರಿನಲ್ಲಿ ಇರುವಂತಹ ಶ್ರೀ ಸಾಯಿ ಪೇಪರ್ ಪ್ಲೇಟ್ಸ್ ಅನ್ನೋ ಬಿಸ್ನೆಸ್ ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ಏನು ವಿಶೇಷತೆ ಅಂತಂದ್ರೆ ನಮಗೆ ಎಲ್ಲಾ ತರಹದ ಪೇಪರ್ ಪ್ಲೇಟ್ಸ್ ಮತ್ತು ಪ್ಲಾಸ್ಟಿಕ್ ಗ್ಲಾಸಸ್ ಇನ್ನೂ ಹಲವಾರು ವಸ್ತುಗಳು ನಮಗೆ ಲಭ್ಯವಿರುತ್ತೆ. ಶಾಪ್ ಒಳಗಡೆ ಯಾವ ತರ ಇದೆ ಅಂತ ನೋಡಿ ಶಾಪ್ ಓನರ್ ಜೊತೆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರೇ ಶ್ರೀ ಸಾಯಿ ಪೇಪರ್ ಪ್ಲೇಟ್ಸ್ಗೆ ಓನರ್ ಆಗಿರ್ತಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು? ವಿಕಾಸ್ ಅಂತ. ಇವರು ಶ್ರೀ ಸಾಯಿ ಪ್ಲೇಟ್ಸ್ ನ MD ಆಗಿರ್ತಾರೆ. ಬ್ರೋ, ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್? 1.5 year ಆಗಿದೆಯಾ? ಸೊ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀರಾ? ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ 3-4 lakhs ಮಾಡಿದ್ದೀರಾ? ಸೊ ನಿಮಗೆ ಪರ್ ಮಂತ್ಗೆ ಪ್ರಾಫಿಟ್ ಟರ್ನ್ ಓವರ್ ಎಷ್ಟಾಗುತ್ತೆ? ಪರ್ ಮಂತ್ ಏನಿಲ್ಲ ಅಂದ್ರೂ 50,000 ಅಪ್ರಾಕ್ಸಿಮೇಟ್ 50,000 ಬಂತು. ಕೆಲವೊಂದ್ಸತಿ ಅಪ್ಸ್ ಅಂಡ್ ಡೌನ್ಸ್ ಆಗ್ಬೋದು. 50,000 ಪ್ರಾಫಿಟ್ ಈ ತರ ಬರುತ್ತಂತ. ಅಂದ್ರೆ ಇಲ್ಲಿ ಇನ್ನೊಂದು ಮೈನ್ ಥಿಂಗ್ ಏನಂತಂದ್ರೆ ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ, ಮತ್ತೆ ಸೆಲ್ಲಿಂಗ್ ಇಲ್ಲೇ ಮಾಡ್ತಾರೆ. ಎಲ್ಲ ಹೋಲ್ಸೇಲ್ ಪ್ರೈಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರಿಗೂ. ಓಕೆ, ನೀವು ಯಾವ ತರ ಸೇಲ್ಸ್ ಮಾಡ್ತೀರಾ? ಪ್ರಮೋಷನ್ ಆಗಿರ್ಲಿ, ಸೇಲ್ಸ್ ಆಗಿರ್ಲಿ? ಪ್ರಮೋಷನ್ಸ್ ಅಂತ ಯಾವ್ದು ಬರಲ್ಲ ನಮ್ಮಲ್ಲಿ. ಸೇಲ್ಸ್ ಅಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಸೇಲ್ಸ್ ಮಾಡ್ತೀರಿ. ಆಲ್ಮೋಸ್ಟ್ ಬಲ್ಕ್ ಆಗಿ ಸೇಲ್ಸ್ ಮಾಡ್ತೀರಾ? ಸೊ ಹೋಲ್ಸೇಲ್ ಅಲ್ಲಿ ಸೇಲ್ ಮಾಡೋ ಮುಖಾಂತರ ನಿಮ್ಗೆ ಸೇಲ್ಸ್ ಜಾಸ್ತಿ ಆಗ್ತಿದೆ? ಸೇಲ್ಸ್ ಜಾಸ್ತಿ ಬರುತ್ತೆ. ಆಮೇಲೆ ಹೋಲ್ಸೇಲ್ ಪ್ರೈಸ್ಗೆ ಕೊಡೋದ್ರಿಂದ ಅಕ್ಕಪಕ್ಕದಲ್ಲಿ ಇರೋರು ಯಾರು ರಿಟೇಲರ್ಸ್ ಹತ್ರ ಹೋಗಲ್ಲ, ಎಲ್ಲ ನಿಮ್ಮ ಹತ್ರನೇ ಬರ್ತಾರ? ಸ್ಟಾಫ್ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಾ? ಸ್ಟಾಫ್ ಮೇಂಟೆನೆನ್ಸ್ ಏನಿಲ್ಲ. ನಾವು ಫ್ರೆಂಡ್ ಸರ್ಕಲ್ ಅಲ್ಲೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದು ಮಾಡ್ತೀವಿ. ಮೇಜರ್ ಆಗಿ ಇಲ್ಲಿ ಬರೋ ಪ್ರಾಬ್ಲಮ್ಸ್ ಏನಿದೆ? ಪವರ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಟೀರಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಸಾಲ್ದಿರ ಇಲ್ಲಿ ಜಾಸ್ತಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಇರಲ್ಲ, ಕ್ರೆಡಿಟ್ ಪ್ರಾಬ್ಲಮ್ಸ್ ಇದೆ. ಸೊ ಕ್ರೆಡಿಟ್ ಕೊಟ್ಟರೆ ನಿಮ್ಗೆ ಅವ್ರು ಮತ್ತೆ ರಿಟರ್ನ್ ಮಾಡೋ ಸ್ವಲ್ಪ ಲೇಟ್ ಮಾಡ್ತಾರ? ಏನೇನಿಲ್ಲ ಪ್ರಾಬ್ಲಮ್ಸ್ ಇರಲ್ಲ. ಅದೇ ಸಣ್ಣ ಪುಟ್ಟ ಕ್ರೆಡಿಟ್ಸ್ ಕೊಟ್ಟಿರ್ತೀರಿ. ದೇರ್ ವಾಸ್ ನೋ ಕ್ರೆಡಿಟ್, ನೋ ಬಿಸ್ನೆಸ್. ಇಲ್ಲ ಅಂದ್ರೆ ಬಿಸ್ನೆಸ್ಸೇ ಇಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಬ್ರೋ.